ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಖಾಚಾರ್ಯರು ಮುಂದುವರಿದು ಹೇಳತೊಡಗಿದರು. ಕೇಳು ರಾಜೇಂದ್ರ, ಶ್ರೀರಾಮಚಂದ್ರನು ರಾಜ್ಯಭಾರ ಮಾಡುತ್ತಿದ್ದ ಆ ಕಾಲದಲ್ಲಿ ಆತನು ಸಕಲ ಲೋಕಕ್ಕೂ ಆದರ್ಶ ಸ್ವರೂಪನಾಗಿದ್ದನು. ಲೋಕ ಜೀವಿತದಲ್ಲಿ ಮಗ, ಸಹೋದರ, ತಂದೆ, ಪತ್ನಿ, ಸ್ನೇಹಿತ, ರಾಜ, ಶತ್ರು ಇವರುಗಳ ನಡತೆ ಹೇಗಿರಬೇಕು, ಅವರು ತಮ್ಮ, ತಂದೆ, ಸೋದರ, ಮಗ, ಪತ್ನಿ, ಮಿತ್ರ, ಪ್ರಜೆ ಮತ್ತು ಇವರುಗಳಲ್ಲಿ ಹೇಗೆ ನಡೆದುಕೊಂಡರೆ ಲೋಕ ಜೀವಿತವು ಹಸನಾಗಿರುವುದು ಎಂಬುದರ ಅಮೂಲ್ಯ ಉದಾಹರಣೆಯ ಶ್ರೀರಾಮನ ದಿವ್ಯ ಜೀವಿತಾಚರಣೆಯಲ್ಲಿ ವ್ಯಕ್ತವಾಗಿದೆ. ಆ ರಾಜಪುಂಗವನು ಭೂಮಿಯನ್ನಾಳಿದ ದೀರ್ಘಾವಧಿಯಲ್ಲಿ ವಸಿಷ್ಠಾದಿ ಮಹರ್ಷಿಗಳ ಸಹಾಯದಿಂದ ಅನೇಕ ಯಾಗಗಳನ್ನು ನಡೆಸಿ ಅವುಗಳ ಮೂಲಕ ಯಜ್ಞ ಸ್ವರೂಪನೂ ಆದ, ಯಜ್ಞ ಕರ್ತವ್ಯವೂ ಯಜ್ಞ ಭೋಕ್ತವೂ ಆದ ಪರಮಾತ್ಮನಾದ ತನ್ನನ್ನೇ ತಾನು ಆರಾಧಿಸಿಕೊಳ್ಳುತ್ತಿದ್ದನು. ಆ ಯಾಗಗಳಲ್ಲಿ ತನ್ನ ರಾಜ್ಯದ ಸಕಲ ಭೂಭಾಗಗಳನ್ನು, ಅನೇಕ ಭೂ ಸಾಮಗ್ರಿಗಳನ್ನು, ವಸ್ತ್ರಾಭರಣಗಳನ್ನು, ಬಹುದ್ರವ್ಯ ದಕ್ಷಿಣ ಸಮೇತವಾಗಿ ಬ್ರಾಹ್ಮಣ ಶ್ರೇಷ್ಠರಿಗೆ ದಾನ ಮಾಡಿದನು. ಹೀಗೆ ತನ್ನ ಸರ್ವಸ್ವವನ್ನು ದಾನ ಮಾಡಿ ತನ್ನ ಮೈಮೇಲಿನ ಬಟ್ಟೆಗಳೆರಡನ್ನು ಮಾತ್ರ ಮಿಗಿಸಿಕೊಂಡ ಶ್ರೀರಾಮನನ್ನು, ತನ್ನ ಸರ್ವಾಭರಣಗಳನ್ನು ದಾನ ಮಾಡಿ ಮಾಂಗಲ್ಯವನ್ನು ಮಾತ್ರ ಮಿಗಿಲಿಸಿಕೊಂಡ ಸೀತಾದೇವಿಯನ್ನು ನೋಡಿ ಹೋತ್ರ, ಅಧ್ವರ್ಯ, ಋತ್ವಿಕ್ಕು, ಬ್ರಹ್ಮ ಮುಂತಾದವರು, ಮಿಕ್ಕ ಬ್ರಾಹ್ಮಣೋತ್ತಮರು ಆತನ ಬ್ರಾಹ್ಮಣ ಭಕ್ತಿ ವಾತ್ಸಲ್ಯಗಳಿಗೂ ಔದಾರ್ಯಕ್ಕೂ ಮೆಚ್ಚಿಕೊಂಡು ಶ್ರೀರಾಮಚಂದ್ರ ಸಾಕ್ಷಾತ್ ಪರಮಪುರುಷನೇ ಆದ ನೀನು ಅವಾಪ್ತ ಕಾಮನಾಗಿ ಸಕಲ ರಾಜ್ಯ ಕೋಶಾದಿಗಳನ್ನು ದಾನವಾಗಿ ಇತ್ತಿದ್ದು ನಿನ್ನ ಮಹೋನ್ನತ ಪದವಿಗೆ ಯುಕ್ತವಾಗಿಯೇ ಇದೆ. ಆದರೆ ಈ ರಾಜ್ಯ ದಾನಾದಿಗಳನ್ನು ಪಡೆದು ನಾವೇನು ಮಾಡೋಣ? ಇವುಗಳೆಲ್ಲ ಬ್ರಾಹ್ಮಣ ವತ್ಸಲನು, ಸ್ವಯಂ ಪ್ರಕಾಶಕನು, ಜ್ಞಾನಾನಂದಮಯನು, ಮಹಾಯೋಗಿಗಳಿಂದಲೂ ಆರಾಧಿಸಲ್ಪಡುತ್ತಿರುವ ಸರ್ವಲೋಕ ಪೂಜ್ಯನೂ ಆದ ನಿನ್ನಲ್ಲೇ ಇರಲಿ. ನಿನ್ನ ಪಾದ ಕಮಲಗಳಲ್ಲಿ ನಿರಂತರ ಭಕ್ತಿ ಭಾಗ್ಯವನ್ನು ಮಾತ್ರ ನಮಗೆ ದಯಪಾಲಿಸು ಎಂದು ಪ್ರಾರ್ಥಿಸಿದರು. ಹೀಗೆ ಪ್ರಜಾರಂಜಕನಾಗಿ ಶ್ರೀರಾಮನು 10,000 ವರ್ಷಗಳ ಕಾಲ ರಾಜ್ಯವಾಳುತ್ತಾ ಮಾಯಾ ಮಾನುಷ ವಿಗ್ರಹ ನೆನೆಸಿ ಸೀತಾದೇವಿಯೊಂದಿಗೆ ಲೌಕಿಕನಂತೆಯೇ ದಾಂಪತ್ಯ ಸುಖಾನುಭವ ಮಾಡುತ್ತಲಿದ್ದನು. ಹೀಗಿರುತ್ತವರಲ್ಲಿ ಒಮ್ಮೆ ಆತನಿಗೆ ತನ್ನ ರಾಜ್ಯಭಾರ ವಿಚಾರದಲ್ಲಿ ಜನಸಮೂಹದಲ್ಲಿ ಏನಭಿಪ್ರಾಯವಿದೆ, ಪ್ರಜೆ ಪರಿವಾರಗಳು ತನ್ನ ವಿಷಯದಲ್ಲಿ ಏನೆಂದುಕೊಳ್ಳುತ್ತಿದ್ದಾರೆ ಎಂಬುದನ್ನು ತಿಳಿಯಲು ಅಭಿಲಾಷೆ ಉಂಟಾಯಿತು. ಆಗ ಆತನು ಗುಪ್ತವೇಷದಿಂದ ಯಾರಿಗೂ ಗೋಚರವಾಗದಂತೆ ನಗರದಲ್ಲಿ ಸುತ್ತಿ ಬರುತ್ತಿದ್ದನು. ಆಗ ಪರಮಪುರುಷನ ಮನೆಯಲ್ಲಿದ್ದ ತನ್ನ ಪತ್ನಿಯ ನಡತೆಯ ವಿಷಯದಲ್ಲಿ ಸಂದೇಹಗೊಂಡ ರಜಕನೊಬ್ಬನು ತನ್ನ ಹೆಂಡತಿಯ ಮನೆಯಿಂದ ಹೊರಡಿಸುವ ಸಂಬಂಧದಲ್ಲಿ ಮಾತುಕತೆಗಳು ನಡೆಯುತ್ತಿದ್ದವು. ಆಗ ಆತನ ಬಂಧು ಬಾಂಧವರು ಸಮಾಧಾನ ಹೇಳುತ್ತಾ, ನಮ್ಮ ಪ್ರಭುವಾದ ಶ್ರೀರಾಮನೇ ರಾವಣನ ಮನೆಯಲ್ಲಿದ್ದು ಬಂದ ತನ್ನ ಪತ್ನಿಯನ್ನು ಪರಿಗ್ರಹಿಸಲಿಲ್ಲವೇ? ಅವನಿಗಿಂತ ನೀನು ಹೆಚ್ಚಿನ ಧರ್ಮಜ್ಞನೇ ಎಂದು ಪ್ರಶ್ನಿಸಿದಾಗ, ಇಂದು ಮುಂದರಿಯದ ಅವಳ ಪತಿಯು ಕಾಮುಕನಾದ ಶ್ರೀರಾಮನು ಪತ್ನಿಯನ್ನು ಬಿಡಲಾರದೆ ಕರೆತಂದು ಅವಳೊಂದಿಗೆ ಬಾಳ್ವೆ ಮಾಡುತ್ತಿದ್ದ ಮಾತ್ರಕ್ಕೆ ನಾನು ಹಾಗೆಯೇ ಮಾಡಬೇಕೆ? ನಾನೇನು ಹಾಗೆ ಸ್ತ್ರೀಲೋಲನಲ್ಲ ಎಂದು ಮುಂತಾಗಿ ಗಳಹಿದನು. ಸರಿ, ಮುಂದೆ ಹೇಳುವುದೇನು? ಕರ್ಕಶವಾದ ಆ ಮಾತುಗಳನ್ನು ಕೇಳಿದ ಶ್ರೀರಾಮನು, ಅಕ್ಕಟ, ನನ್ನ ನಡತೆ ಜನಗಳ ಅಪನಿಂದೆಗೆ ಪಾತ್ರವಾಗಿದೆ. ಲೋಕೋಪವಾದವನ್ನು ಹೊತ್ತು ಸೀತೆಯೊಡನೆ ಬಾಳ್ವೆ ಮಾಡುವುದಕ್ಕಿಂತ ಅವಳನ್ನು ತ್ಯಜಿಸುವುದೇ ಲೇಸು ಎಂದು ನಿಶ್ಚಯಿಸಿ ತನ್ನ ತಮ್ಮನಾದ ಲಕ್ಷ್ಮಣನನ್ನು ಕರೆದು ತನ್ನ ಪತ್ನಿ ಸೀತೆಯನ್ನು ಕಾಡಿಗೆ ಕರೆದೊಯ್ದು ಬಿಟ್ಟು ಬರುವಂತೆ ನೇಮಿಸಿದನು. ಆ ಆಜ್ಞೆಯನ್ನು ಕೇಳಿ ಭರತ, ಶತ್ರುಘ್ನರು, ಲಕ್ಷ್ಮಣರು ಎಷ್ಟು ಬಗೆಯಿಂದ ಸಮಾಧಾನ ಹೇಳಿದರೂ ಪ್ರಯೋಜನವಾಗಲಿಲ್ಲ. ಆಗ ಲಕ್ಷ್ಮಣನು ವಿಧಿಯಿಲ್ಲದೆ ತುಂಬ ಗರ್ಭಿಣಿಯಾಗಿದ್ದ ಆಕೆಯನ್ನು ರಥದಲ್ಲಿರಿಸಿಕೊಂಡು ಕರೆದೊಯ್ದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದ್ದ ಅರಣ್ಯ ಪ್ರಾಂತ್ಯದಲ್ಲಿ ಬಿಟ್ಟು ಬಂದನು. ಪತಿವ್ರತೆಯಾದ ಆಕೆಯು ಆ ಘೋರಾರಣ್ಯದಲ್ಲಿದ್ದರೂ ಯಾವ ದುಷ್ಟ ಮೃಗಗಳ ಬಾಧೆಗೂ ಒಳಗಾಗದೆ ಸುರಕ್ಷಿತಳಾಗಿದ್ದಳು. ಆ ವೇಳೆಗೆ ಅಲ್ಲಿಗೆ ಸಮಿತ್ ಕುಶಾದಿಗಳಾಗಿ
ತಮ್ಮ ಶಿಷ್ಯರೊಂದಿಗೆ ಬಂದ ವಾಲ್ಮೀಕಿ ಮಹರ್ಷಿಗಳು ದುಃಖಾರ್ಕತಳಾಗಿದ್ದ ಆಕೆಯ ವೃತ್ತಾಂತವನ್ನು ಕೇಳಿ ಮನುಮರಿಗಿ ಆ, ಬೆ- ಆ, ಬೇದರ ಬೆದರ ಬೆದರಬೇಡವೆಂದು ಧೈರ್ಯ ಹೇಳಿ ತಮ್ಮ ಆಶ್ರಮಕ್ಕೆ ಕರೆದೊಯ್ದು ಭಗವಂತನಾದ ಶ್ರೀರಾಮ ಪತ್ನಿ ಎಂಬ ಶ್ರದ್ಧಾ ಭಕ್ತಿಗಳಿಂದಲೂ ಪತಿ ಮತ್ತು ಇತರ ಬಂಧು ಬಾಂಧವರನ್ನು ಬಿಟ್ಟು ಏಕಾಗಿಯಾಗಿ ಅರಣ್ಯವಾಸಕ್ಕೆಂದು ಬಂದ ರಾಜಸ್ತ್ರೀ ಎಂಬ ದೃಷ್ಟಿಯಿಂದ ಪುತ್ರಿ ವಾತ್ಸಲ್ಯದಿಂದಲೂ ಬಗೆಯಿಂದ ಆಧರಿಸಿ ಉಪಚರಿಸುತ್ತಿದ್ದರು. ಮುಂದೆ ಯುದ್ಧ ಕಾಲದಲ್ಲಿ ಸೀತಾದೇವಿಯ ಗರ್ಭಕ್ಕೆ ನವಮಾಸಗಳು ತುಂಬಲು ಒಂದು ಶುಭ ದಿನದ ಶುಭ ಮುಹೂರ್ತದಲ್ಲಿ ಆಕೆಯ ಗರ್ಭ ಸುಧಾಂಬುದಿಯಿಂದ 2 ದಿವ್ಯ ಪುತ್ರ ರತ್ನಗಳು ಜನಿಸಿದವು. ವಾಲ್ಮೀಕಿ ಮಹರ್ಷಿಗಳ ರಘುವಂಶ ದೀಪಿಗಳಾದ ಆ ಕೂಸುಗಳಿಗೆ ಜಾತಕರ್ಮ ನಾಮಕರಣಾದಿ ವಿದ್ಯುಕ್ತ ಕರ್ಮಗಳನ್ನು ನೆರವೇರಿಸಿ ಕುಶಲವರೆಂದು ನಾಮಗಳನ್ನಿಟ್ಟು ಅಗಾಧ ಪ್ರೀತಿ ವಿಶ್ವಾಸಗಳಿಂದ ಪಾಲಿಸುತ್ತಿದ್ದರು. ಶ್ರೀರಾಮಪತ್ನಿ ಸೀತಾದೇವಿಯ ಗರ್ಭ ಸುಧಾಂಬುದಿಯಲ್ಲಿ ಅತ್ತ ವನದಲ್ಲಿ ಸಂತಾನೋತ್ಪತ್ತಿಯಾದ ಈ ಸಂದರ್ಭದಲ್ಲಿ ಇತ್ತ ರಾಜಧಾನಿಯಲ್ಲಿ ಲಕ್ಷ್ಮಣನ ಧರ್ಮಪತ್ನಿ ಊರ್ಮಿಳೆಯಲ್ಲಿ ಅಂಗದ ಚಂದ್ರಕೇತುಗಳೆಂಬ 2 ಪುತ್ರರು ಜನಿಸಿದರು. ಭರತನಿಗೆ ಆತನ ಧರ್ಮಪತ್ನಿಯ ಉದರದಲ್ಲಿ ದಕ್ಷ ಪುಷ್ಕಳಲೆಂಬ 2 ಮಕ್ಕಳು ಉದಿಸಿದರು. ಶತ್ರುಘ್ನಿಗೆ ಆತನ ಧರ್ಮಪತ್ನಿ ಶ್ರುತಕೀರ್ತಿಯಲ್ಲಿ ಸುಬಾಹು ಸೇನರೆಂಬ 2 ಸಂತಾನರಾದರು. ಶ್ರೀರಾಮಚಂದ್ರನು ಸೂರ್ಯವಂಶ ದೀಪಕರಾದ ಈ ಎಲ್ಲಾ ಸಂತಾನರ ಮತ್ತು ಬಂಧುಗಳ ಪರಿವಾರದೊಂದಿಗೆ ಅಯೋಧ್ಯೆಯಲ್ಲಿ ಪ್ರಜಾರಂಜಕನಾಗಿ ರಾಜ್ಯವಾಳುತ್ತಿದ್ದಾಗ ಭರತನು ಗಂಧರ್ವ ರಾಜ್ಯದ ಮೇಲೆ ದಿಗ್ವಿಜಯಕ್ಕಾಗಿ ಹೊರಟು ಕೋಟ್ಯಾಂತರ ಗಂಧರ್ವರನ್ನು ತನ್ನ ಪರಾಕ್ರಮದಿಂದ ಸೋಲಿಸಿ ಅಗಣಿತ ಐಶ್ವರ್ಯವನ್ನು ತಂದು ಶ್ರೀರಾಮನ ಪಾದಗಳಿಗೆ ಒಪ್ಪಿಸಿದನು. ಶತ್ರುಘ್ನನು ಶ್ರೀರಾಮನ ಆಜ್ಞೆಯಿಂದ ಸೈನ್ಯ ಸಮೇತವಾಗಿ ಹೊರಟು ಮಧುವೆಂಬ ರಾಕ್ಷಸ ಮಗನಾದ ಲವಣಾಸುರನನ್ನು ಕೊಂದು ಅಲ್ಲಿ ಮಧುರಾಪುರವನ್ನು ಕಟ್ಟಿದನು. ಶ್ರೀರಾಮನು ಅಶ್ವಮೇಧ ಯಾಗ ನಿಮಿತ್ತವಾಗಿ ಹಯವನ್ನು ಪೂಜಿಸಿ ಭೂ ಸಂಚಾರಕ್ಕೆಂದು ಬಿಟ್ಟಾಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿದ್ದ ಬಾಲವೀರರಾದ ಕುಶಲವರಿಗೂ ಕ್ರಮವಾಗಿ ಶತ್ರುಘ್ನ, ಭರತ, ಲಕ್ಷ್ಮಣ ಮತ್ತು ಶ್ರೀರಾಮ ಇವರುಗಳಿಂದ ಕೂಡಿ ಶ್ರೀರಾಮಸೇನೆಗೂ ಅಗಾಧವಾದ ಯುದ್ಧವಾಗಿ ಈ ಬಾಲಕರಿಗೆ ಜಯವಾಯಿತು. ಕೊನೆಗೆ ವಾಲ್ಮೀಕಿಗಳು ಶ್ರೀರಾಮ ಸನ್ನಿಧಿಗೆ ಕುಶಲವರನ್ನು ಕರೆತಂದು ಕ್ಷಮಾಪಣೆ ಕೇಳಿಕೊಂಡು ನಿನ್ನ ಪುತ್ರರಿಂದ ನಡೆದ ಈ ಪ್ರಮಾದವನ್ನು ಮನ್ನಿಸಿ ಇವರನ್ನು ಸ್ವೀಕರಿಸೆಂದು ಒಪ್ಪಿಸಿದರು. ರಾವಣಾದಿ ಲೌಕಿಕ ವೀರರಾದ ರಾಕ್ಷಸರೊಂದಿಗೆ ನಡೆದ ಯುದ್ಧದಲ್ಲೂ ಬಂಜೆಯಾದ ತನ್ನ ಬಾಣೆಗಳನ್ನು ಮಾರ್ಗ ಮಧ್ಯದಲ್ಲಿ ಖಂಡಿಸುತ್ತಾ ಅಗಾಧ ಬಲವೀರ್ಯಗಳನ್ನು ಗಳಿಸಿದ ತನ್ನ ಪುತ್ರರನ್ನು ಆನಂದದಿಂದ ಸ್ವೀಕರಿಸಿದನು. ಶ್ರೀರಾಮನು ಲೋಕೋಪವಾದದ ಭೀತಿಯಿಂದ ಸೀತೆಯನ್ನು ಪರಿಗ್ರಹಿಸಲು ಇನ್ನೂ ಸಂದೇಹಿಸುತ್ತಾ ಋಷಿಮುನಿಗಳಿಂದಲೂ ರಾಜ್ಯದ ಮಹಾರಾಜರಿಂದಲೂ ನಿಬಿಡವಾದ ಆ ಅಶ್ವಮೇಧ ಮಹಾಯಾಗದ ಸಭಾ ಸನ್ಮುಖದಲ್ಲಿ ತನ್ನ ಪಾತಿವ್ರತ್ಯ ನಿಷ್ಠೆಯ ವಿಷಯದಲ್ಲಿ ಪ್ರಮಾಣ ವಚನ ನುಡಿಯಬೇಕೆಂದು ಹೇಳುತ್ತಿದ್ದನ್ನು ಕಂಡು ಸೀತಾದೇವಿಯು ಅವಮಾನವನ್ನು ಪತಿ ವಿರಹ ದುಃಖವನ್ನು ತಾಳಲಾರದೆ ಆತನ ಪದ್ಮಗಳನ್ನೇ ಧ್ಯಾನಿಸುತ್ತಾ ಶ್ರೀರಾಮ ಪಾದಗಳಲ್ಲಿ ಆತನ ನಾಮಸ್ಮರಣೆಯಲ್ಲಿ ತನ್ನ ನಿಷ್ಠೆ ಎಂಬುದನ್ನು 3 ವೇಳೆ ನುಡಿದು ಭೂಮಾತೆಯ ತನ್ನ ಉದರದಲ್ಲಿ ಎಡೆಗೊಡಲು ಪ್ರತ್ಯಕ್ಷಳಾಗಿ ಬಂದ ಆ ದೇವಿಯೊಂದಿಗೆ ವಿವರವನ್ನು ಪ್ರವೇಶಿಸಿಬಿಟ್ಟಳು. ವಿಚಾರವು ತಿಳಿದ ಮೇಲೆ ಶ್ರೀರಾಮನು ಆಕೆಯ ವಿರಹ ದುಃಖದಿಂದ ಸಾಮಾನ್ಯ ಮಾನವನಂತೆಯೇ ಅಗಾಧ ದುಃಖ ಸಹನೆ ಮಾಡುತ್ತಾ ಕೊರಗುತ್ತಿದ್ದನು. ಭಗವದ್ ಅವತಾರಿಯಾದ ಶ್ರೀರಾಮಚಂದ್ರನು ನರಾವತಾರವನ್ನೆತ್ತಿದಾಗ ಸರ್ವ ವಿಧದಿಂದಲೂ ನರನಂತೆಯೇ ನಡೆಸುತ್ತಾ ಸೀತಾ ವಿಯೋಗವನ್ನು ಸಹಿಸಿಕೊಂಡು ಬ್ರಹ್ಮಚರ್ಯ ನಿಷ್ಠೆಯಿಂದ 11 ಸಹಸ್ರ ವರ್ಷ ಕಾಲ ಧರ್ಮದಿಂದ ರಾಜ್ಯಭಾರ ಮಾಡಿದನು. ದೇವ ಕಾರ್ಯಾರ್ಥವಾಗಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿಯೂ ನರವತಾರವೆತ್ತಿ ಬಂದ ಪುರುಷೋತ್ತಮನೇ ಆದ ಶ್ರೀರಾಮಚಂದ್ರನು ತನ್ನ ಪವಿತ್ರ ನಡೆನುಡಿ ಆಚರಣೆಗಳನ್ನೇ ಜಗತ್ತಿಗೆ ಪರಮಾದರ್ಶವನ್ನಾಗಿ ಪ್ರಸಾದಿಸಿ ದಂಡಕಾರಣ್ಯ ಸಂಚಾರದಲ್ಲಿ ಮುಳ್ಳು ನಾಟದ ತನ್ನ ಪಾದಗಳನ್ನು ಲೋಕದಲ್ಲಿ ಪ್ರಜೆಗಳು ಯಾವಾಗಲೂ ತಮ್ಮ ಹೃತ್ಕಮಲದಲ್ಲಿಟ್ಟು ತನ್ನ ಪವಿತ್ರ ನಾಮಗಳನ್ನೇ ಸದಾ ಜಪಿಸುತ್ತಾ ಜನನ ಮರಣಗಳ ಬಂಧನದಿಂದ ನಿವೃತ್ತಿ ಹೊಂದುವ ಪರಮ ಸಾಧನವನ್ನಾಗಿ ಅನುಗ್ರಹಿಸಿ ತನ್ನ ಜ್ಯೋತಿರ್ಮಯ ಸ್ಥಾನವನ್ನು ಹೊಂದಿದನು. ಲೋಕದಲ್ಲಿ ಜನಿಸಿದ ಲಕ್ಷಾವಧಿ ರಾಜರುಗಳಲ್ಲಿ ಶ್ರೀರಾಮನಿಗೆ ಸಮಾನರಾದವಾಗಲಿ ಮೇಲೇಸಿದವರಾಗಲಿ ಒಬ್ಬರೂ ಇಲ್ಲ. ಲೋಕ ಭಯಂಕರನೆನಿಸಿದ ರಾವಣಾದಿ ರಾಕ್ಷಸರ ವಧೆಯಾಗಲಿ
ಸೇತು ಬಂಧನಾದಿ ಮಹಾ ಕೀರ್ತಿಕರ ಕಾರ್ಯಗಳೆಂದು ತಿಳಿಯಬಾರದು. ತನ್ನ ಸಂಕಲ್ಪ ಮಾತ್ರದಿಂದಲೇ ಚತುರ್ದಶ ಭುವನಗಳನ್ನು ಸೃಷ್ಟಿಸಲು ಶಕ್ತನಾದ ಮತ್ತು ಸರ್ವಲೋಕ ನಿಯಾಮಕನಾದ ಶ್ರೀರಾಮನಿಗೆ ಒಬ್ಬ ಕ್ಷುದ್ರ ರಾಕ್ಷಸನ ಸಂಸಾರ ಒಂದು ಮಹಾ ಕಾರ್ಯವೇ. ಸರ್ವಲೋಕ ವ್ಯಾಪ್ತವಾದ ಯಾವ ಮಹಾಪುರುಷನ ಕೀರ್ತಿಯನ್ನು ಪುಣ್ಯ ಶ್ಲೋಕದಿಂದ ನಳ ಮಾಂಧಾತ ಯುಧಿಷ್ಠರಾದಿ ರಾಜಶ್ರೇಷ್ಠರು ಸರ್ವದಾ ಗಾಯನ ಮಾಡುತ್ತಿರುವವರು ಅಂತಹ ಶ್ರೀರಾಮಚಂದ್ರನ ಪಾದ ಪದ್ಮಗಳನ್ನು ಧ್ಯಾನಿಸುತ್ತಾ ಮಾರ್ಕಂಡೇಯಾದಿ ಮಹರ್ಷಿಗಳು ದೇವತೆಗಳು ಸರ್ವದಾ ಜಪಿಸುತ್ತಿರುವರು. ಆತನ ಪಾದ ಕಮಲಗಳಿಗೆ ಶರಣು ಹೊಂದಿ ಯೋಗೀಶ್ವರು ಮುಕ್ತಿ ಪದವನ್ನು ಗಳಿಸಿಕೊಳ್ಳುತ್ತಿರುವರು. ಕೋಸಲ ರಾಜ್ಯದಲ್ಲಿ ಅಂದು ಆತನನ್ನು ಕಣ್ಣಾರೆ ಸಂದರ್ಶನ ಮಾಡಿದವರು, ಆತನ ಪಾದಗಳಲ್ಲಿ ಭಕ್ತಿ ಮಾಡಿದವರು ತಮ್ಮ ಕರ್ಮ ಪಾಶಗಳನ್ನು ಕಳೆದುಕೊಂಡು ಉತ್ತಮ ಪದವಿಗಳನ್ನು ಹೊಂದಿದರು. ಅಂದೇ ಏಕೆ ಇಂದೂ ಸಹ ಆ ಶ್ರೀರಾಮ ಚರಿತ್ರೆಯನ್ನು ಯಾವನು ಶ್ರದ್ಧೆಯಿಂದ ಕೇಳುವನೋ, ಯಾವನು ಆತನ ಪವಿತ್ರ ನಾಮಗಳನ್ನು ಭಕ್ತಿಯಿಂದ ಜಪಿಸುವನೋ, ಆತನ ಪಾದ ಕಮಲಗಳನ್ನು ಅನನ್ಯ ಭಕ್ತಿಯಿಂದ ನಂಬಿ ಆರಾಧಿಸುವನು, ಅವನು ಸಂಸಾರ ಕಾರಣವಾದ ಕರ್ಮಬಂಧವನ್ನು ನೀಗಿಸಿಕೊಂಡು ಮುಕ್ತನಾಗುವನು. ಶ್ರೀರಾಮನಾಮ ಸ್ಮರಣೆಯ ರಾಮ ಮಂತ್ರ ಜಪವೇ ಮುಕ್ತಿ ಸಾಧಕ ಉಪಾಯಗಳಲ್ಲಿ ಸರ್ವಶ್ರೇಷ್ಠವೆನ್ನಿಸಿರುವುದು. ಶ್ರೀರಾಮ ಸಂತಾನರಾದ ಕುಶಲವರ ವಂಶವು ಭೂಮಂಡಲದಲ್ಲಿ ಬಹುಕಾಲ ನಡೆದು ಬಂದು ಸೂರ್ಯವಂಶದವರೇ ತೇಜಸ್ಸು ಪ್ರಕಾಶಿಸುತ್ತಿದ್ದು, ಈ ವಂಶ ಪಾರಂಪರೆಯಲ್ಲಿ ಸುರಥನೆಂಬುವನ ಮಗನಾದಿ ಸುಮಿತ್ರನೆಂಬುವನು ಜನಿಸಿ ಇವನೊಂದಿಗೆ ಇಕ್ಷ್ವಾಕು ವಂಶವು ಕೊನೆಗೊಂಡು ನಿಂತು ಹೋಯಿತು ಎಂದು ಶ್ರೀ ಸುಖಾಚಾರ್ಯರು ಪರೀಕ್ಷಿತ್ ರಾಜನಿಗೆ ನಿರೂಪಿಸಿದರು. ಸುಖಾಚಾರ್ಯರು ಪರೀಕ್ಷಿತ್ ರಾಜರನ್ನು ಕುರಿತು, ರಾಜೇಂದ್ರ, ಇಕ್ಷ್ವಾಕು ಕುಮಾರರಲ್ಲಿ ವಿಕುಕ್ಷಿಯ ವಂಶ ವಿಸ್ತಾರವನ್ನು ಕೇಳಿದೆಯಲ್ಲವೇ? ಅವನ ಇನ್ನೊಬ್ಬ ಪುತ್ರ ನಿಮಿ ಎಂಬುವನ ವೃತ್ತಾಂತವನ್ನು ಹೇಳುವನು ಕೇಳು. ಈ ನಿಮಿಗೆ ಒಮ್ಮೆ ಸತ್ರಯಾಗವನ್ನು ಆರಂಭಿಸಿ ನಡೆಯಿಸಬೇಕೆಂಬ ಇಚ್ಛೆಯುಂಟಾಗಿ ಕುಲಗುರುಗಳಾದ ವಸಿಷ್ಠರನ್ನು ಪೌರೋಹಿತ್ಯಕ್ಕಾಗಿ ಪ್ರಾರ್ಥಿಸಿದರು. ಅವರು ಮೊದಲೇ ಇಂದ್ರನ ಬಳಿ ಯಾಗಕ್ಕಾಗಿ ಬರುವುದಾಗಿ ವಾಗ್ದಾನ ಮಾಡಿದುದರಿಂದ ಅದನ್ನು ಮುಗಿಸಿಕೊಂಡು ಬಂದ ತರುವಾಯ ಆತನು ಉದ್ದೇಶಿಸಿದ ಯಾಗವನ್ನು ನಡೆಸಿಕೊಡುವುದಾಗಿ ಹೇಳಿದರು. ನಿಮಿಯು ಅದಕ್ಕೆ ಒಪ್ಪಿದನಾದರೂ ವಸಿಷ್ಠರು ಅತ್ತ ಹೊರಟ ತರುವಾಯ ಮನುಷ್ಯ ದೇಹವು ಅಸ್ಥಿರವಾದದು. ಸತ್ಕಾರ್ಯವನ್ನು ಆದಷ್ಟು ಶೀಘ್ರವಾಗಿ ಪ್ರಾರಂಭಿಸಿ ಬಿಡತಕ್ಕದೇ ಶ್ರೇಯಸ್ಕರ ಎಂದು ಯೋಚಿಸಿ ಬೇರೆ ಮಹರ್ಷಿಗಳನ್ನು ಋತ್ವಿಕಗಳಾಗಿ ಏರ್ಪಡಿಸಿಕೊಂಡು ಯಾಗವನ್ನು ಆರಂಭಿಸಿಬಿಟ್ಟನು. ವಸಿಷ್ಠರು ಇಂದ್ರನ ಯಾಗವನ್ನು ಮುಗಿಸಿಕೊಂಡು ಬಂದು ನಿಮಿಯ ಪ್ರಾರಂಭಿಸಿದ ಯಾಗವನ್ನು ಕಂಡು ಕುಪಿತರಾಗಿ ಮದಾಂಧನಾಗಿ ನನ್ನನ್ನು ತಿರಸ್ಕರಿಸಿ ಯಾಗ ಪ್ರಾರಂಭ ಮಾಡಿದೆಯಾದ್ದರಿಂದ ನಿನ್ನ ದೇಹವು ಬಿದ್ದು ಹೋಗಲಿ ಎಂದು ಶಪಿಸಿಬಿಟ್ಟರು. ಆ ಶಾಪವಾಕ್ಯವನ್ನು ಕೇಳಿ ನಿಮಿಯು ಕುಪಿತನಾಗಿ ದ್ರವ್ಯಾಶಾಬದ್ಧರಾಗಿ ಧರ್ಮ ಸೂಕ್ಷ್ಮವನ್ನು ಯೋಚಿಸದೆ ನನ್ನನ್ನು ಶಪಿಸಿದ ನಿಮ್ಮ ದೇಹವು ಬಿದ್ದು ಹೋಗಲಿ ಎಂದು ಪ್ರತಿಶಾಪವನ್ನು ಕೊಟ್ಟನು. ಒಡನೆಯೇ ಇಬ್ಬರು ಮೃತರಾದರು. ಆದರೆ ವಸಿಷ್ಠರು ಮರುಜನ್ಮದಲ್ಲಿ ಊರ್ವಶಿಯಲ್ಲಿ ಮಿತ್ರಾವರುಣರಿಗೆ ಕುಮಾರನಾಗಿ ಹುಟ್ಟಿದರು. ನಿಮಿಗಿಂದ ಯಾಗ ಮಾಡಿಸುತ್ತಿದ್ದ ಮಹರ್ಷಿಗಳು ರಾಜನ ದೇಹವನ್ನು ಪರಿಮಳ ತೈಲದಲ್ಲಿಟ್ಟು ಕಾಪಾಡುತ್ತಾ ಅವನು ಪ್ರಾರಂಭಿಸಿದ ಯಾಗವನ್ನು ಮುಗಿಸಿ ಯಾಗಕ್ಕಾಗಿ ಬಂದಿದ್ದ ದೇವತೆಗಳನ್ನು ಕುರಿತು ನಿಮ್ಮ ಶಕ್ತಿಯಿಂದ ಆತನನ್ನು ಬದುಕಿಸಿರಿ ಎಂದರು. ದೇವತೆಗಳು ಅದಕ್ಕೆ ಸಮ್ಮತಿಸಿ ಅವನ ದೇಹಕ್ಕೆ ಜೀವವನ್ನು ಸಂಯೋಜಿಸುವ ಪ್ರಯತ್ನಿಸಲಿದ್ದಾಗ ಸೂಕ್ಷ್ಮ ದೇಹದಲ್ಲಿದ್ದ ನಿಮಿಯು ಎಂದಿದ್ದರೂ ದುಃಖ ಮೋಹ ಭಯಾದಿಗಳಿಗೆ ಕಾರಣವಾದ ಈ ಮನುಷ್ಯ ದೇಹದ ಸಂಪರ್ಕ ತನಗೆ ಬೇಡವೆಂದು ತನ್ನ ಸೂಕ್ಷ್ಮ ದೇಹದಿಂದ ಅವರಿಗೆ ಸೂಚನೆಯೇ ಇತ್ತನು. ಆಗ ಆ ಮಹರ್ಷಿಗಳು ದೇವತೆಗಳು ವಿಚಾರ ವಿನಿಮಯ ಮಾಡಿಕೊಂಡು ಆತನ ಅಪೇಕ್ಷೆಯಂತೆ ಅವನಿಗೆ ಸ್ಥೂಲ ದೇಹ ಬೇಡ, ಆದರೆ ಪ್ರಾಣಿಗಳ ಕಣ್ಣುಗಳಲ್ಲಿ ಸೇರಿದ್ದು ಅವನು ಜೀವಿಸಿದ್ದಂತೆಯೂ ಸ್ಥೂಲ ದೇಹದ ದುಃಖ ದುರ್ವ್ಯಸನಗಳು ಇಲ್ಲದಂತೆ ಆಗುವುದು ಎಂದು ಹೇಳಿದುದು ಉಭಯರಿಗೂ ಸಮ್ಮತವಾಯಿತು. ತರುವಾಯ ರಾಜ್ಯಕ್ಕೆ ಉತ್ತರಾಧಿಕಾರಿಗಳನ್ನು ಪಡೆಯುವುದಕ್ಕಾಗಿ ಅವನ ಮೃತ ಶರೀರವನ್ನು ಮಹರ್ಷಿಗಳು ಮಂತ್ರಪೂರ್ವಕವಾಗಿ ಮಥನ ಮಾಡಲು ಆ ಕಾರ್ಯ ಫಲವಾಗಿ ಒಬ್ಬ ಪುತ್ರನು ಹುಟ್ಟಿದನು.
ಲೋಕವಿಲಕ್ಷಣ ರೀತಿಯಿಂದ ಜನಿಸಿದ ಅವನನ್ನು ಜನಕನೆಂದು, ಮತನದಿಂದ ಜನಿಸಿದನಾದ್ದರಿಂದ ಮಿಥಿಲನೆಂದು ಕರೆದರು. ಈ ವಂಶದ ರಾಜರೆಲ್ಲರಿಗೂ ಜನಕರು ಮೈಥಿಲೇಯರು ಎಂಬುದು ಸಾಮಾನ್ಯ ನಾಮಧೇಯವಾಯಿತು. ಮುಂದೆ ಈ ವಂಶದಲ್ಲೇ ಜನಿಸಿದ ಹ್ರಸ್ವ ರೋಮನೆಂಬುವನು ಯಾಗ ಮಾಡಲು ಭೂಮಿಯನ್ನು ಶೋಧಿಸಿದಾಗ ದೊರೆತ ಕನ್ಯೆಯೇ ಸೀತೆಯೆಂದು ಪ್ರಸಿದ್ಧಳಾಗಿ ಅಯೋನಿಜೆಯಾಗಿ ದೊರೆತುದರಿಂದ ಭಗವದವತಾರಿಯಾದ ಆ ಶ್ರೀರಾಮನ ಅರ್ಧಾಂಗಿಯಾದಳೆಂದು ಸುಪ್ರಸಿದ್ಧವಾಗಿದೆ. ಮುಂದೆ ಈ ನಿಮಿ ಚಕ್ರವರ್ತಿಯು ವಂಶವು ಬಹುಕಾಲ ಸುಪ್ರಸಿದ್ಧವಾಗಿದ್ದು ಧರ್ಮಾತ್ಮರಾದ ಅನೇಕ ರಾಜವರೆಣ್ಯರಿಂದ ವಿಭೂಷಿತವಾಗಿದ್ದಿತ್ತು. ಲೋಕದಲ್ಲಿ ಸೂರ್ಯವಂಶದಂತೆ ಚಂದ್ರವಂಶವು ಅನಾದಿಯಾಗಿ ಸುಪ್ರಸಿದ್ಧ ಚರಿತ್ರೆಯನ್ನುಳಿದ್ದು ಈ ವಂಶದಲ್ಲೂ ಮಹಾಮಹಿಮರಾದ ಅನೇಕ ಮಂದಿ ರಾಜರು ಜನ್ಮವೆತ್ತಿ ಭೂಮಂಡಲವನ್ನು ಪಾಲಿಸಿದರು. ಪರಮ ಪುರುಷನಾದ ಶ್ರೀಮನ್ನಾರಾಯಣನೇ ಮೂಲ ಪುರುಷನಾಗಿದ್ದು ಅಲ್ಲಿಂದ ಪರಂಪರೆಯಾಗಿ ನಡೆದು ಬಂದೆನೆಂದ ಮೇಲೆ ಅದರ ಪವಿತ್ರತೆಯನ್ನು ಕುರಿತು ಹೇಳಬೇಕಾದುದೇನು? ಪರಮಪುರುಷನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮನು ಉದಯಿಸಿದನಷ್ಟೇ. ಆತನು ಅತ್ರಿ ಮಹರ್ಷಿಗೆ ಜನ್ಮವಿತ್ತನು. ಅತ್ರಿ ಮಹರ್ಷಿಯು ಕಣ್ಣುಗಳ ದೆಸೆಯಿಂದ ಸಕಲೌಷಧಿ ಪರಿಪಾಲಕನು, ಸಕಲ ಲೋಕ ಆನಂದಕಾರನೂ ಆದ ಚಂದ್ರನು ಉದಯಿಸಿದನು. ಈತನು ಮಹಾ ಪ್ರತಿಭಾಶಾಲಿಯಾಗಿಯೂ 100 ಲೋಕಗಳನ್ನು ಜಯಿಸಿ ರಾಜಸೂಯ ಯಾಗವನ್ನು ಮಾಡಿ ಕೀರ್ತಿಯನ್ನು ಗಳಿಸಿದನು. ಒಮ್ಮೆ ಈತನು ಬೃಹಸ್ಪತಿಯ ಭಾರ್ಯೆಯಾದ ತಾರೆಯನ್ನು ಕಂಡು ಮೋಹಿಸಿ ಬಲಾತ್ಕಾರದಿಂದ ಅಪಹರಿಸಿದನು. ಆತನ ತನ್ನ ಪತ್ನಿಯನ್ನು ಬಿಟ್ಟುಕೊಡೆಂದು ಎಷ್ಟು ಬಗೆಯಿಂದ ಕೇಳಿದರೂ ಬಿಟ್ಟುಕೊಡದಿರಲು ದೇವಗುರುವಾದ ಬೃಹಸ್ಪತಿಯ ಪಕ್ಷವಹಿಸಿದ ದೇವತೆಗಳಿಗೂ ಬೃಹಸ್ಪತಿಯ ಮೇಲಿನ ಅಸೂಯೆಯಿಂದ ದೈತ್ಯ ಪಕ್ಷಕ್ಕೆ ಗುರುವಾಗಿದ್ದ ಶುಕ್ರಾಚಾರ್ಯನ ಪ್ರೇರಣೆಯಿಂದ ದೈತ್ಯರಿಗೂ ದೊಡ್ಡ ಯುದ್ಧವೇ ಆರಂಭವಾಗಿ ಉಭಯ ಪಕ್ಷಗಳಲ್ಲೂ ಅನೇಕ ಸೈನ್ಯ ಹತವಾಯಿತು. ಕೊನೆಗೆ ಬೃಹಸ್ಪತಿಯ ತಂದೆಯಾದ ಅಂಗೀರಸನು ಬ್ರಹ್ಮನ ವಾಕ್ಯಾನುಸಾರವಾಗಿ ಚಂದ್ರನ ಬಳಿಗೆ ಬಂದು ತನ್ನ ಸೊಸೆಯನ್ನು ಬಿಟ್ಟುಕೊಡಬೇಕೆಂಬ ಬಗ್ಗೆ ಆಗಿದ್ದ ಬ್ರಹ್ಮನ ಆಜ್ಞೆಯನ್ನು ತಿಳಿಸಿದನು. ಬ್ರಹ್ಮನ ಆಜ್ಞೆಗೆ ಬೆದರಿದ ಚಂದ್ರನು ಆಕೆಯನ್ನು ಕಳುಹಿಸಿದನು. ಆದರೆ ಮನೆಗೆ ಕರೆತಂದ ಮೇಲೆ ಆಕೆಯು ಗರ್ಭಿಣಿಯಾಗಿದ್ದಾಳೆಂಬ ವಿಚಾರವನ್ನು ತಿಳಿದು ಬೃಹಸ್ಪತಿಯು ಪರಪುರುಷನಿಂದಾದ ಆ ಗರ್ಭವನ್ನು ನೀಗಬೇಕೆಂದು, ಇಲ್ಲದಿದ್ದರೆ ಅವಳನ್ನು ಭಸ್ಮ ಮಾಡಿ ಬಿಡುವುದಾಗಿಯೂ ಬೆದರಿಸಿದನು. ತಾರೆಯು ಅಬಲೆಯಾದ ತನ್ನಲ್ಲಿ ಪರಪುರುಷರಿಂದ ಬಲಾತ್ಕಾರದಿಂದ ನಡೆದು ಹೋದ ಕಾರ್ಯಕ್ಕಾಗಿ ಪ್ರಾಣಭಯದಿಂದ ತತ್ತರಿಸುತ್ತಲಿದ್ದುದನ್ನು ಕಂಡು ಬೃಹಸ್ಪತಿಯು, ಬೆದರಬೇಡ, ನಿನ್ನಲ್ಲಿ ವಂಶೋದ್ಧಾರಕನು ಯೋಗ್ಯನು ಆದ ಮಗನು ಜನ್ಮಿಸುವುದಾದರೆ ನಿನಗೆ ಪ್ರಾಣಭಯವಿಲ್ಲ ಎಂದು ಭರವಸೆಯಿತ್ತನು. ಮುಂದೆ ಕೆಲವು ದಿನಗಳೊಳಗಾಗಿ ಅವಳು ಪ್ರಸವಿಸಲು ಚಂದ್ರನಂತೆಯೇ ಕಾಂತಿ ವಿಶಿಷ್ಟನಾದ ಆ ಶಿಶುವನ್ನು ನೋಡಿ ಬೃಹಸ್ಪತಿಗೆ ತನ್ನ ಮಗನೆಂಬ ಮಹೋತ್ಪನ್ನವಾಗಿ ಅಭಿಮಾನ ಉಂಟಾಯಿತು. ಶಿಶು ಜನನವಾದ ವಿಚಾರವು ಚಂದ್ರನಿಗೂ ತಿಳಿತು. ಆ ಶಿಶುವು ತನ್ನದೆಂಬ ಮೋಹ ಅವನಿಗೂ ಉಂಟಾಗಿ ಪುನಃ ಉಭಯರಿಗೂ ಕಲಹಕ್ಕೆ ಆರಂಭವಾಯಿತು. ಆಗ ದೇವತೆಗಳು ಮಹರ್ಷಿಗಳು ತಾರೆಯ ಬಳಿಗೆ ಬಂದು ಆ ಮಗುವು ಯಾರ ಮಗನೆಂದು ಹೇಳಲು ಆಕೆಯು ಲಜ್ಜೆಯಿಂದ ಹೇಳದೆ ಸುಮ್ಮನಿದ್ದಳು. ಇದನ್ನು ಕಂಡು ಆ ಮಗುವು ತನ್ನ ತಾಯಿಯನ್ನು ಅಪೇಕ್ಷಿಸಿ ಈಗಲಾದರೂ ನಿಜ ಸಂಗತಿಯನ್ನು ತಿಳಿಸು ಎಂದು ನುಡಿಯಿತು. ಇದನ್ನು ಕಂಡ ಬ್ರಹ್ಮದೇವನು ಆಕೆಯ ಸ್ಥಿತಿಗಾಗಿ ಮರುಗಿ ರಹಸ್ಯವಾಗಿ ಆಕೆಯನ್ನು ಕರೆದು ವಿಚಾರಿಸಲು ಅವನು ಚಂದ್ರನಿಗೆ ಜನಿಸಿದವನೆಂದು ವ್ಯಕ್ತಪಟ್ಟಿತು. ಹೀಗಾಗಿ ಬ್ರಹ್ಮನು ಆ ಬಾಲಕನನ್ನು ಚಂದ್ರನ ವಂಶಕ್ಕೆ ವಹಿಸಿ ಹೊರಟು ಹೋದನು. ಚಂದ್ರನು ಬ್ರಹ್ಮನ ಸಮ್ಮತಿಯಿಂದ ಆ ಬಾಲಕನಿಗೆ ಬುಧನೆಂದು ನಾಮಕರಣ ಮಾಡಿ ಅವನ ಸೌಂದರ್ಯ ವಿನಯ ಗಾಂಭೀರ್ಯಗಳಿಗಾಗಿ ಬಹು ಸಂತೋಷಗೊಂಡಿದ್ದನು. ರಾಜ ಹಿಂದೊಮ್ಮೆ ಸುದ್ಯುಮ್ನೆಂಬ ರಾಜನು ಸ್ತ್ರೀರೂಪ ಹೊಂದಿ ಇಳೆ ಎಂಬ ಹೆಸರಿನಿಂದ ಕಾಡಿನಲ್ಲಿ ಸಂಚರಿಸುತ್ತಿದ್ದನೆಂದು ಹೇಳಿದ್ದನಲ್ಲವೇ? ಈ ಇಳೆ ಎಂಬ ಸ್ತ್ರೀಯನ್ನು ಬುಧನು ಮೋಹಿಸಿ ಸಂಗಮಿಸಲು ಅವಳ ಗರ್ಭದಲ್ಲಿ ಪುರೂರವೆಂಬ ಪುತ್ರನು ಜನಿಸಿದನು. ಈ ಪುರೂರವನು ಮಹಾ ಪ್ರತಿಭಾಶಾಲಿಯೂ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಧುರೀಣನಾದ ಧೀರ ನಾಯಕನು ಆಗಿದ್ದು ದೇವ ಸಭೆಯಲ್ಲಿ ನಾರದ ಮಹರ್ಷಿಯಿಂದ ಪ್ರಶಂಸ ಪಾತ್ರನಾದನು. ಈ ವಾಕ್ಯಗಳನ್ನು ಕೇಳಿ ದೇವವೇಶಿಯಾದ ಊರ್ವಶಿಗೆ ಆ ಧೀರೋದ್ದಾತ ಮಹೀಪತಿಯನ್ನು ಕಂಡು ಆತನ ಸಹವಾಸ ಮಾಡಬೇಕೆಂಬ ಅಪೇಕ್ಷೆ ಉಂಟಾಗಿ ಭೂಲೋಕಕ್ಕೆ ಬಂದು ನವಮನ್ಮಥಕಾರನಾದ ಆತನನ್ನು ಕಂಡು ಮೋಹಿಸಿ ಅಲ್ಲೇ ನಿಂತಳು. ರಾಜನಿಗೂ ಈ ಅಪ್ಸರೆಯ ಅನುಪಮ ರೂಪ ಲಾವಣ್ಯಗಳನ್ನು ಕಂಡು ಆಕೆಯಲ್ಲಿ ಮೋಹ ಉಂಟಾಯಿತು. ಆಗ ಅವಳು ತಾನು ಸಾಕಿ ಸ್ವಂತ ಮಕ್ಕಳಂತೆ ಪೋಷಿಸುತ್ತಿರುವ 2 ಮೇಕೆಗಳನ್ನು
ಎಂತಹ 2 ಮೇಕೆಗಳನ್ನು ಎಂತಹ ಅಪಾಯ ಉಂಟಾದರೂ ರಕ್ಷಿಸುವಂತೆ ಆತನು ಒಪ್ಪಿದಲ್ಲಿ ಮತ್ತು ಸಂಭೋಗ ಕಾಲದಲ್ಲಿ ಹೊರತು ಮಿಕ್ಕ ಕಾಲದಲ್ಲಿ ಆತನು ನನಗೆ ದಿಗಂಬರನಾಗಿ ಕಣ್ಣಿಗೆ ಬೀಳುವುದಿಲ್ಲವೆಂದು ಒಪ್ಪಿದಲ್ಲಿ ಮಾತ್ರ ಆತನ ಇಚ್ಛಾಪೂರ್ಣ ಮಾಡುವುದಾಗಿ ಹೇಳಿ ದೇವ ಕುಲದವಳಾದ ಪ್ರಯುಕ್ತ ಕೇವಲ ಕೃತಾಹಾರಿಯಾಗಿಯೇ ತಾನಿರುವುದಾಗಿ ತಿಳಿಸಿದಳು. ಮೋಹಾಂಧನಾಗಿದ್ದ ಪುರೂರವನು ಅವಳ ನಿಬಂಧನೆಗಳಿಗೆಲ್ಲ ಒಪ್ಪಿ ಅವಳೊಂದಿಗೆ ಬೆರೆತು ವಿವಿಧ ಭೋಗಗಳನ್ನು ಅನುಭವಿಸುತ್ತಿದ್ದನು. ಹೀಗೆ ಅನೇಕ ಸಂವತ್ಸರಗಳು ಕಳೆದು ಹೋಗಲು ದೇವರಾಜನು ಒಮ್ಮೆ ತನ್ನ ಆಸ್ಥಾನದಲ್ಲಿ ಊರ್ವಶಿಯಲ್ಲಿದ್ದುದನ್ನು ಕಂಡು ಅವಳನ್ನು ಭೂಲೋಕದಲ್ಲಿ ಆರಿಸಿ ಕರೆತರಬೇಕೆಂದು 2 ಗಂಧರ್ವರನ್ನು ಕಳುಹಿಸಿದನು. ಅವರಿಬ್ಬರು ರಾತ್ರಿಯ ಕಗ್ಗೆತ್ತಲಲ್ಲಿ ಬಂದು ಅವಳು ಮೋಹದಿಂದ ಬೆಳೆಸುತ್ತಿದ್ದ ಮೇಕೆಗಳನ್ನೆರಡನ್ನು ಅಪಹರಿಸಿದರು. ತನ್ನ ಪ್ರಾಣ ಸದೃಶವಾದ ಆ ಪ್ರಾಣಿಗಳನ್ನು ಕಾಪಾಡಲಾರದೆ ಮೋಹಾಂಧನಾಗಿ ತನ್ನ ಮಗ್ಗುಲಲ್ಲಿ ಮಲಗಿದ್ದ ರಾಜನನ್ನು ಊರ್ವಶಿಯು ಹೇಡಿಯೆಂದು ಕಾಮಾಂಧನೆಂದು ಮನಬಂದಂತೆ ನಿಂದಿಸಿ ಅವುಗಳನ್ನು ಪುನಃ ಗೆದ್ದು ತರಲು ಪ್ರೇರಿಸಿ ಅಟ್ಟಿಸಿದಳು. ಪುರೂರವನು ಅವಳ ಪ್ರಚೋದನೆಗೆ ಬದ್ಧನಾಗಿ ದಿಗಂಬರನಾಗಿದ್ದವನು ಹಾಗೆಯೇ ಖಡ್ಗಧಾರಿಯಾಗಿ ಹೊರಟು ಚೋರತನದಿಂದ ಅವುಗಳನ್ನು ಕೊಂಡೊಯ್ದಿದ್ದ ಗಂಧರ್ವರನ್ನು ಬೆದರಿಸಿ ಅವುಗಳನ್ನು ಊರ್ವಶಿಯ ಒಳಗೆ ತನ್ನ ಬಳಿಗೆ ತಂದುಕೊಟ್ಟನು. ಆದರೂ ಆ ಸಂದರ್ಭದಲ್ಲಿ ವಸ್ತ್ರವಿಹೀನವಾಗಿ ತನಗೆ ತಂದು ತನ್ನ ಪ್ರತಿಜ್ಞೆಗೆ ವಿರೋಧವಾಗಿ ನಡೆಸಿದನೆಂದು ಆಕ್ಷೇಪಿಸಿ ಆತನನ್ನು ಬಿಟ್ಟು ಹೊರಟು ಹೋದಳು. ಪುರೂರವನು ತನ್ನ ಪ್ರೇಯಸಿಯನ್ನು ಕಾಣದೆ ವಿರಹ ತಾಪದಿಂದ ಹುಚ್ಚಿನಂತನಾಗಿ ಅಲ್ಲಲ್ಲಿ ಸುತ್ತುತ್ತಿರಲು ಒಮ್ಮೆ ಸರಸ್ವತಿ ನದಿಯ ತೀರದಲ್ಲಿ ವಿಹಾರ ಮಾಡುತ್ತಿದ್ದ ಅವಳನ್ನು ಕಂಡು ಪುನಃ ತನ್ನ ಸಮಾಗಮಕ್ಕಾಗಿ ಬರಬೇಕೆಂದು, ಇಲ್ಲದಿದ್ದರೆ ತನಗೆ ಪ್ರಾಣಧಾರಣೆಯೋ ಸಾಧ್ಯವಾಗದೆಂದು ಪ್ರಾರ್ಥಿಸಿದರು. ಅವಳು ಆಗ ಗರ್ಭಿಣಿಯಾಗಿರುವುದರಿಂದ 1 ಸಂವತ್ಸರ ಕಳೆದ ತರುವಾಯ ಕಾಣಬೇಕೆಂದು ಹೇಳಿದಳು. ಅದನ್ನೇ ನಿರೀಕ್ಷಿಸಿಕೊಂಡಿದ್ದ ರಾಜನು ಒಪ್ಪ ಪುತ್ರನೊಂದಿಗೆ ತನ್ನ ಬಳಿಗೆ ಬಂದ ಅವಳನ್ನು ಪರಿಗ್ರಹಿಸಿ ಪುನಃ ಬಿಡಲಾರದೆ ಪರಿತಪಿಸುತ್ತಿರಲು ಅವಳ ಸಲಹೆಯಂತೆ ಗಂಧರ್ವರನ್ನೇ ಪ್ರಾರ್ಥಿಸಿ ಅವರು ಸೂಚಿಸಿದಂತೆ ಸಮೀ ವೃಕ್ಷದ ಗರ್ಭದಿಂದ ಹೊರಟ ಅಶ್ವತ್ಥ ಶಾಖೆಯಿಂದ ಅರಣೆಯ ಪಾತ್ರೆಯಲ್ಲಿ ಮದಿಸಿ ವೇದೋಕ್ತ ವಿಧಿಯಿಂದ ಅಗ್ನಿಯನ್ನು ಉತ್ಪನ್ನ ಮಾಡಿದನು. ಹೀಗೆ ಉತ್ಪನ್ನ ಮಾಡಿದ ದಕ್ಷಿಣಾಗ್ನಿ ಗಾರ್ಹಪತಿಯ ಅಹವನೀಯಗಳೆಂಬ 3 ವಿಧ ಅಗ್ನಿಗಳನ್ನು ಸರ್ವ ದೇವತಾತ್ಮಕನಾದ ಮತ್ತು ಸಮಸ್ತ ಯಜ್ಞಫಲ ಪ್ರದನಾದ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಆರಾಧಿಸುತ್ತಿದ್ದನು. ಈ ಆರಾಧನೆಯ ಫಲವಾಗಿ ಪುರೂರವ ನರೇಂದ್ರನು ಗಂಧರ್ವಲೋಕವನ್ನು ಸೇರಿ ತನ್ನ ಪ್ರೇಮ ಪಾತ್ರಳಾದ ಊರ್ವಶಿಯೊಂದಿಗೆ ಬಹುಕಾಲ ಸುಖಿಸುತ್ತಿದ್ದನು. ಪರೀಕ್ಷಿತ್ ರಾಜ, ತ್ರೇತಗೆ ಮೊದಲು ಸತ್ಯಯುಗದಲ್ಲಿ ಪ್ರಣವ ಮಂತ್ರ ಓಂಕಾರ ಮಾತ್ರವೇ ವೇದವಾಗಿತ್ತು. ಸಕಲ ವೇದಶಾಸ್ತ್ರಗಳು ಅದರಲ್ಲಿ ಅಂತರ್ಭೂತವಾಗಿದ್ದವು. ಏಕಮಾತ್ರ ನಾರಾಯಣನೇ ಅದ್ವಿತೀಯನಾಗಿದ್ದನು. ಅಗ್ನಿಯು 3 ಭಾಗವಾಗಿ ಎಲ್ಲ ಏಕಭಾಗವಾಗಿತ್ತು. ಹಂಸಮಂತ್ರ ಒಂದೇ ಇತ್ತು. ತ್ರೇತೆಯ ಪ್ರಾರಂಭದಲ್ಲಿ ಪುರೂರವನ ಮೂಲಕ ವೇದತ್ರಯ, ಅಗ್ನಿತ್ರಯ ಇವುಗಳ ಆವಿರ್ಭಾವವಾಯಿತು. ಪುರೂರವನು ಅಗ್ನಿಯನ್ನು ಸಂತಾನ ರೂಪದಿಂದ ಸ್ವೀಕರಿಸಿ ಗಂಧರ್ವ ಲೋಕವನ್ನು ಗಳಿಸಿಕೊಂಡನು. ಶ್ರೀಕೃಷ್ಣಾರ್ಪಣಮಸ್ತು.